ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಐ ಟಿ ಹುಡುಗ ಮಹೇಶ್. ಇವತ್ತಿನ ನಮ್ಮ ವಿಷಯ ಏನಪ್ಪ ಅಂದರೆ ಹೈಪರ್ ವಿ. ಏನಿದು ಹೈಪರ್ ವಿ, ಅದರಿಂದ ಏನೇನು ಉಪಯೋಗ ನಾವು ಪಡ್ಕೋಬೋದು. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ಲೆಟ್ಸ್ ಸ್ಟಾರ್ಟ್ ಹೈಪರ್ ವಿ. ಸೊ ಇವಾಗ ಹೈಪರ್ ವಿ ಅಂದರೆ ಏನು, ಅದರ ಬೇಸಿಕ್ಸ್ನ ತಿಳ್ಕೊಳ್ಳೋಣ ಸ್ವಲ್ಪ. ಹೈಪರ್ ವಿ ಅನ್ನೋದು ಮೈಕ್ರೋಸಾಫ್ಟ್ ಅವ್ರದ್ದು ಇನ್ಬಿಲ್ಟ್ ಟೂಲ್, ಅದೊಂದು ಫೀಚರು. ಓಕೆ, ಅದು ಬೈ ಡಿಫಾಲ್ಟ್ ಆಗಿ ಆನ್ ಇರುತ್ತೆ. ಒಂದು ವೇಳೆ ಇಲ್ಲ ಅಂತಂದರೆ ನೀವು ಸಿಸ್ಟಮ್ ಬಯೋಸಲ್ಲಿ ಹೋಗಿ ವರ್ಚುಲೇಷನ್ನ ಆನ್ ಮಾಡ್ಕೋಬೇಕು. ಆನ್ ಮಾಡಿಕೊಂಡ್ರೆ ನಿಮಗೆ ಈ ಫೀಚರ್ನ ರನ್ ಮಾಡ್ಬೋದು. ಹೈಪರ್ ವಿ ಅನ್ನೋದು ಕ್ಲೈಂಟ್ ಅಂದರೆ ಈಗ ಓ ಎಸ್ ಅಂದಾಗ ಎರಡು ಥರ ಬರುತ್ತೆ. ಒಂದು ಕ್ಲೈಂಟ್ ಅಂತ ಬರುತ್ತೆ, ಒಂದು ಸರ್ವರ್ ಅಂತ ಬರುತ್ತೆ. ಕ್ಲೈಂಟ್ ಓ ಎಸ್ ಅಲ್ಲಿ ವಿಂಡೋಸ್ 8.1 ಇನ್ಬಿಲ್ಟ್ ಬರುತ್ತೆ. ಸೊ ಲೇಟೆಸ್ಟ್ ಏನಿದೆ ವಿಂಡೋಸ್ 11 ತನಕ. ಸರ್ವರ್ ಓ ಎಸ್ಗೆ ಬಂದಾಗ ವಿಂಡೋಸ್ 2012 ಇನ್ಬಿಲ್ಟ್ ಈ ಫೀಚರ್ ಆ್ಯಡ್ ಆಗಿರುತ್ತೆ. ಓಕೆ, ಸೊ ಈ ಫೀಚರ್ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಇವಾಗ. ಫಾರ್ ಎಕ್ಸಾಂಪಲ್, ಇದು ನಮ್ಮ ಕಂಪ್ಯೂಟರ್ ಅಂತ ಅಂದ್ಕೊಳ್ಳಿ. ಇವಾಗ ಏನು ನೀವು ಉಪಯೋಗಿಸ್ತಿದ್ರೆ ಲ್ಯಾಪ್ಟಾಪ್ ಆಗಿರ್ಬೋದು, ಡೆಸ್ಕ್ಟಾಪ್ ಆಗಿರ್ಬೋದು, ಯಾವುದಾದ್ರೂ ಆಗಿರ್ಬೋದು. ಸೊ ಆ ಡೆಸ್ಕ್ಟಾಪ್ದು ಏನಿರುತ್ತೆ, ಇಲ್ಲ ಲ್ಯಾಪ್ಟಾಪ್ದು ಏನಿರುತ್ತೆ, ಮೆಮೊರಿ ಹಾರ್ಡ್ವೇರ್ ಕಾನ್ಫಿಗರೇಷನ್ ಬಂದು ಫಾರ್ ಎಕ್ಸಾಂಪಲ್ i5 ಪ್ರೊಸೆಸರ್ ತೊಗೊಂಡಿರ್ತೀರಾ ಅಂದ್ಕೊಳ್ಳಿ, ಮತ್ತು 16 GB ರ್ಯಾಮ್ ಇರೋ ಸಿಸ್ಟಮ್ ತೊಗೊಂಡಿರ್ತೀರಾ, ಮತ್ತು 500 GB ಹಾರ್ಡ್ ಡಿಸ್ಕ್ ಇರೋ ಸಿಸ್ಟಮ್ ತೊಗೊಂಡಿರ್ತೀರಾ. ಓಕೆ, HDD ಆರ್ SSD ಯಾವುದಾದ್ರೂ ತೊಗೊಂಡಿರ್ಬೋದು. ಸೊ ಇದು ಸಿಸ್ಟಮ್ ಇದ್ದಾಗ ಇದರೊಳಗಡೆ ಒಂದು OS ಹಾಕೊಂಡಿರ್ತೀರಾ. ಏನಿರ್ಬೋದು, ವಿಂಡೋಸ್ 10 ಏನೋ ಒಂದು ಹಾಕೊಂಡಿರ್ತೀರಾ. ವಿಂಡೋಸ್ 10 ಇರ್ಬೋದು, ಇಲ್ಲ 7 ಇರ್ಬೋದು, ವಿಂಡೋಸ್ 8.1 ಇರ್ಬೋದು. ಸೊ ಈ ಥರ ಇದ್ದಾಗ ಆ ಕಂಪ್ಲೀಟ್ ಹಾರ್ಡ್ವೇರು ಡೆಡಿಕೇಟೆಡ್ ಆಗಿ ಈ OSಗೆ ಯೂಸ್ ಆಗ್ತಾ ಇರುತ್ತೆ. ಈಗ ನಾವೇನೋ ಒಂದು ಟೆಸ್ಟಿಂಗ್ ಮಾಡಬೇಕಾಗಿರುತ್ತೆ, ಇಲ್ಲ ಬೇರೆ ಯಾವುದೋ ಸಾಫ್ಟ್ವೇರ್ ರನ್ ಮಾಡಬೇಕಾಗಿರುತ್ತೆ. ಆವಾಗ ನಮಗೆ ಇನ್ನೊಂದು ಕಂಪ್ಯೂಟರ್ನ ಪರ್ಚೇಸ್ ಮಾಡಿ ಹೋಗಿ ತಂದು ಹಾಕೋದು ಬದಲು ಇವಾಗ ಏನಿದೆ ಹಾರ್ಡ್ವೇರು ಅದರೊಳಗಡೆನೇ ನಾವು ಇನ್ನೊಂದು ವರ್ಚುವಲ್ ಸಿಸ್ಟಮ್ನ ಕ್ರಿಯೇಟ್ ಮಾಡ್ಬೋದು, ಅಂದರೆ ವರ್ಚುವಲ್ ಮಿಷಿನ್ನ ಕ್ರಿಯೇಟ್ ಮಾಡ್ಬೋದು. ಈಗ ಫಾರ್ ಎಕ್ಸಾಂಪಲ್, ಈಗ ನಿಮ್ಗೆ ಇನ್ನೊಂದು ಕಂಪ್ಯೂಟರ್ ಬೇಕಾಗಿರುತ್ತೆ ಟೆಸ್ಟ್ ಮಾಡೋದಕ್ಕೋಸ್ಕರ. ಆದರೆ ನಿಮ್ಮ ಹತ್ರ ಇವಾಗ ಹೊಸ ಸಿಸ್ಟಮ್ನ ಹೋಗಿ ನೀವು ಪರ್ಚೇಸ್ ಮಾಡ್ಕೊಂಡು ಬರಬೇಕಾಗುತ್ತೆ. ಎಲ್ಲ ರೆಡಿ ಮಾಡಬೇಕು, ಮಾನಿಟ್ರು, CPU ಎಲ್ಲ ಕನೆಕ್ಟ್ ಮಾಡಬೇಕು. ಸೊ ಅದ್ರ ಬದಲು ನಿಮ್ಮ ಹತ್ರ ಏನಿದೆ ಆಲ್ರೆಡಿ ಇರೋ ಸಿಸ್ಟಮ್ ಒಳಗಡೆನೆ ಇನ್ನೊಂದು ಕಂಪ್ಯೂಟರ್ ನೀವು ಕ್ರಿಯೇಟ್ ಮಾಡ್ಬೋದು. ಅಂದರೆ ಅದನ್ನು ವರ್ಚುವಲ್ ಮಿಷಿನ್ ಅಂತ ಕರೀತಾರೆ. ಆ ವರ್ಚುವಲ್ ಮಿಷಿನ್ನ ಕ್ರಿಯೇಟ್ ಮಾಡೋದು ಹೇಗೆ, ಅದನ್ನು ನಾವೆಲ್ಲಿ ಕ್ರಿಯೇಟ್ ಮಾಡ್ಬೋದು, ಹೇಗೆ ಉಪಯೋಗಿಸ್ಬೋದು ಅಂತಂದರೆ ಅದನ್ನು ಹೈಪರ್ ವಿ ಅನ್ನೋ ಇನ್ಬಿಲ್ಟ್ ಫೀಚರ್ ಬರುತ್ತೆ. ಯಾವುದರಲ್ಲಿ? ಮೈಕ್ರೋಸಾಫ್ಟ್ ಅವ್ರದ್ದು ವಿಂಡೋಸ್ ಒಳಗಡೆ. ಓಕೆ, ಆ ಫೀಚರ್ನ ನಾನು ಹೇಗೆ ಎನೇಬಲ್ ಮಾಡೋದಂತ ತೋರಿಸ್ತೀನಿ. ಓಕೆ, ಸ್ಟಾರ್ಟಿಗೆ ಬನ್ನಿ, ಕಂಟ್ರೋಲ್ ಪ್ಯಾನಲ್ಗೆ ಹೋಗಿ, ಕಂಟ್ರೋಲ್ ಪ್ಯಾನಲ್ ಒಳಗಡೆ ಪ್ರೋಗ್ರಾಮ್ಸಿಂಗ್ ಬನ್ನಿ. ಅಲ್ಲಿ ಟರ್ನ್ ವಿಂಡೋಸ್ ಫೀಚರ್ಸ್ ಆನ್ ಆರ್ ಆಫ್ ಅಂತ ಇರುತ್ತೆ. ಅದನ್ನು ಕ್ಲಿಕ್ ಮಾಡಿ. ಅದನ್ನು ಕ್ಲಿಕ್ ಮಾಡಿದಾಗ ನಿಮಗೆ ಲಿಸ್ಟ್ ಬರುತ್ತೆ. ಇದರಲ್ಲಿ ನೋಡಿ ಹೈಪರ್ ವಿ ಅಂತ ಇರುತ್ತೆ. ಇದು ಅನ್ಚೆಕ್ ಆಗಿದೆ, ಇದನ್ನು ಚೆಕ್ ಮಾಡಿ. ಓಕೆ, ಚೆಕ್ ಮಾಡಿದ್ಮೇಲೆ ಓಕೆ ಕೊಡಿ. ಓಕೆ ಕೊಟ್ಟಾಗ ಸ್ವಲ್ಪ ಟೈಮ್ ತೊಗೊಳುತ್ತೆ. ಅದು ಟೈಮ್ ತೊಗೊಂಡು ಏನೇನು ಫೀಚರ್ ಬೇಕು ಅವೆಲ್ಲನೂ ಆ್ಯಡ್ ಮಾಡಿಕೊಂಡು ಸಿಸ್ಟಮ್ನ ರೀಸ್ಟಾರ್ಟ್ ಕೇಳುತ್ತೆ. ಓಕೆ, ಇಲ್ಲಿ ನೋಡಿ ಒಂದ್ಸಲ ರೀಸ್ಟಾರ್ಟ್ ಮಾಡಿ ಸಿಸ್ಟಮ್ ರೀಸ್ಟಾರ್ಟ್ ಕೊಡಿ ಇಲ್ಲಿ. ಓಕೆ, ಇವಾಗ ಸಿಸ್ಟಮ್ ರೀಸ್ಟಾರ್ಟ್ ಆಗಿದೆ. ಸಿಸ್ಟಮ್ ರೀಸ್ಟಾರ್ಟ್ ಆದಮೇಲೆ ವಿಂಡೋಸ್ ಬಟನ್ ಪ್ರೆಸ್ ಮಾಡಿ ಅಲ್ಲಿ ಹೈಪರ್ ವಿಯನ್ನು ಟೈಪ್ ಮಾಡಿ. ಓಕೆ, ಅಲ್ಲಿ ಹೈಪರ್ ವಿ ಮ್ಯಾನೇಜರ್ ಅಂತ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಹೈಪರ್ ವಿನ ಕ್ಲಿಕ್ ಮಾಡಿದ್ರಲ್ವಾ, ಇವಾಗ ನೋಡಿ ಇದು ನಿಮ್ಮ ಕಂಪ್ಯೂಟರ್. ನಾನು ಇಲ್ಲಿ ಹೊಯ್ಸಳ ಅಂತಿದೆ, ಇದು ನನ್ನ ಕಂಪ್ಯೂಟರ್ ನೇಮ್. ಓಕೆ, ಇದು ಬಂದು ಹೈಪರ್ ವಿ ಮ್ಯಾನೇಜರ್. ಇದರೊಳಗಡೆ ನೀವು ಸಿಸ್ಟಮ್ ಕ್ರಿಯೇಟ್ ಮಾಡಬೇಕು. ಇವಾಗ ನಾವು ಹೇಗೆ ಹೈಪರ್ ವಿನ ಇನ್ಸ್ಟಾಲ್ ಮಾಡೋದು, ಎನೇಬಲ್ ಮಾಡೋದು ಫೀಚರ್ ನಾನು ನೋಡಿದೆ ಅಲ್ವಾ. ಇವಾಗ ನಾವು ಒಂದು ವರ್ಚುವಲ್ ಮಿಷಿನ್ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇಲ್ಲಿ ರೈಟ್ ಹ್ಯಾಂಡ್ ಸೈಡಲ್ಲಿ ಆ್ಯಕ್ಷನ್ ಪ್ಯಾನಲ್ ಇದೆಯಲ್ಲ, ಇಲ್ಲಿ ಬಂದು ನೀವು ಕ್ಲಿಕ್ ಮಾಡಿ. ಅಲ್ಲಿ ವರ್ಚುವಲ್ ಮಿಷಿನ್ ಅಂತ ಇರುತ್ತೆ. ವರ್ಚುವಲ್ ಮಿಷಿನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಇದು ಬಂದು ಇನ್ಸ್ಟ್ರಕ್ಷನ್ ಸ್ಟಾರ್ಟಿಂಗಲ್ಲಿ ಹೇಗೆ ಮಾಡೋದಂತ, ಏನಾದ್ರೆ ಅದರ ಉಪಯೋಗ ಏನಂತ. ನೆಕ್ಸ್ಟ್ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮದು ವರ್ಚುವಲ್ ಮಿಷಿನ್ದು ನಿಮ್ಗೆ ನೇಮ್ ಕೊಟ್ಕೊಳ್ಳಿ, ವಿಂಡೋಸ್ 10. ಇದು ನಿಮ್ಮ ಪಾತ್, ಅಂದರೆ ಈ ಮಿಷಿನ್ ಎಲ್ಲಿ ಸೇವ್ ಆಗಬೇಕು ಅಂತ ಕೇಳುತ್ತೆ. ನಾನು ಬೈ ಡಿಫಾಲ್ಟ್ ಹಾಗೆ ಬಿಡ್ತಾ ಇದ್ದೀನಿ. ಇಲ್ಲಿ ಜನರೇಷನ್ 1, ಜನರೇಷನ್ 2 ಅಂತ ಬರುತ್ತೆ. ಜನರೇಷನ್ 1 ಬಂದು 32 ಬಿಟ್ ಮತ್ತು 64 ಬಿಟ್ ಎರಡು ಗೆಸ್ಟ್ OSನ ರನ್ ಮಾಡುತ್ತೆ. ಅಂದರೆ ನೀವು ಏನೇ OS ರನ್ ಮಾಡ್ತಿರಲ್ಲ ಈ ವರ್ಚುವಲ್ ಹೈಪರ್ ವಿ ಒಳಗಡೆ, ಅದನ್ನು ಗೆಸ್ಟ್ ಆಪರೇಟಿಂಗ್ ಸಿಸ್ಟಮ್ ಅಂತ ಕರೀತಾರೆ. ಜನರೇಷನ್ 2 ಬಂದಾಗ ಅದು 64 ಬಿಟ್ OS ಮಾತ್ರ ಸಪೋರ್ಟ್ ಮಾಡುತ್ತೆ. ಅದು UEFI ಬೇಸ್ಡ್ ಅದು. ಓಕೆ, ಸೊ ಇದ್ರಲ್ಲಿ ನಾನು ಜನರೇಷನ್ 1 ಸೆಲೆಕ್ಟ್ ಮಾಡ್ಕೊಳ್ತೀನಿ. ನೆಕ್ಸ್ಟ್ ಕೊಟ್ಟೆ. ಆವಾಗಲೇ ಹೇಳಿದ್ನಲ್ಲ, ಇವಾಗ ನಮ್ಮ ಕಂಪ್ಯೂಟ್ರಲ್ಲಿ ಇರೋವಂತಹ ಫಿಸಿಕಲ್ ಮೆಮೊರಿ ಏನಿದೆ, ರ್ಯಾಮ್ ಆಗಿರ್ಬೋದು, ಸ್ಟೋರೇಜ್ ಆಗಿರ್ಬೋದು, ನಾವು ಅದನ್ನು ಎಷ್ಟು ಬೇಕು ಅಷ್ಟನ್ನ ಅದರಿಂದ ನಾವು ಸೆಲೆಕ್ಟ್ ಮಾಡ್ಕೊಬೋದು, ಅಂದರೆ ಗ್ರ್ಯಾಬ್ ಮಾಡ್ಕೊಳ್ತಾರೆ ಅದರಿಂದ.
ಸೊ ಇದ್ರಲ್ಲಿ ಏನು ಮಾಡ್ತೀನಿ ನಾನು, ಇದಕ್ಕೆ 2 GB ಮೆಮೊರಿ ಕೊಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಇದು ಟಿಕ್ ಆಗಿರಬೇಕು, ಯೂಸ್ ಡೈನಮಿಕ್ ಮೆಮೊರಿ ಫಾರ್ ದ ವರ್ಚುವಲ್ ಮಿಷಿನ್. ಇದು ಸೆಲೆಕ್ಟ್ ಆಗಿದ್ರೆ ಏನಾಗುತ್ತೆ, ನಿಮ್ಮ ಸಿಸ್ಟಮ್ಗೆ ಯಾವಾಗ ಬೇಕು ಅವಾಗ ಮಾತ್ರ ಮೈನ್ ಮೆಮೊರಿಯಿಂದ ತೊಗೊಳುತ್ತೆ. ಒಂದು ವೇಳೆ ಟಿಕ್ ಆಗಿಲ್ಲ ಅಂತಂದರೆ 2 GB ಕಂಪ್ಲೀಟಾಗಿ ಈ ವರ್ಚುವಲ್ ಮಿಷಿನ್ಗೆ ಅಲೋಕೇಟ್ ಆಗಿಬಿಡುತ್ತೆ. ಸೊ ಇದು ಯಾವಾಗ ಟಿಕ್ ಆಗಿರಲಿ. ನೆಕ್ಸ್ಟ್ ಕ್ಲಿಕ್ ಮಾಡಿ. ಇಲ್ಲಿ ಇದು ಬಂದು ನೆಟ್ವರ್ಕ್ ಸ್ವಿಚ್ ಬರುತ್ತಲ್ಲ, ಯೂಶ್ವಲಿ ನೀವೇನು ಲ್ಯಾನ್ ಕನೆಕ್ಟ್ ಮಾಡ್ತಿರಲ್ಲ ಆ ಥರ ಒಂದು ವರ್ಚುವಲ್ ಸ್ವಿಚ್ ಇರುತ್ತೆ. ನೀವು ಹೈಪರ್-ವಿ ಇನ್ಸ್ಟಾಲ್ ಮಾಡಿದಾಗಲೇ ಒಂದು ಸ್ವಿಚ್ ಕ್ರಿಯೇಟ್ ಆಗಿರುತ್ತೆ. ಓಕೆ, ಅಲ್ಲಿ ಬಂದು ಡಿಫಾಲ್ಟ್ ಸ್ವಿಚ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಡಿಫಾಲ್ಟ್ ಸ್ವಿಚ್ ಸೆಲೆಕ್ಟ್ ಆಗಿದ್ರೆ ಮಾತ್ರ ನೀವು ವರ್ಚುವಲ್ ಮಿಷಿನ್ ಕ್ರಿಯೇಟ್ ಮಾಡ್ತಿರಲ್ಲ ಆ ಮಿಷಿನ್ಗಳ ಮಧ್ಯೆ ಕಮ್ಯುನಿಕೇಟ್ ಆಗುತ್ತೆ. ಮತ್ತು ನಮ್ಮ ಲೋಕಲ್ ನಿಕ್ ಕಾರ್ಡ್ ಇರುತ್ತಲ್ಲ, ಆ ಲೋಕಲ್ NIC ಕಾರ್ಡ್ ಅದ್ರ ಜೊತೆ ಕಮ್ಯುನಿಕೇಟ್ ಆಗುತ್ತೆ. ಡಿಫಾಲ್ಟ್ ಸ್ವಿಚ್ ಸೆಲೆಕ್ಟ್ ಆಗಿರಬೇಕು. ನೆಕ್ಸ್ಟ್ ಕ್ಲಿಕ್ ಮಾಡಿ. ಇಲ್ಲಿ ಬಂದಾಗ ಕ್ರಿಯೇಟ್ ಅ ವರ್ಚುವಲ್ ಹಾರ್ಡ್ ಡಿಸ್ಕ್ ಅಂತಂದರೆ, ಈಗ ಫಾರ್ ಎಕ್ಸಾಂಪಲ್ ನನ್ನ ಸಿಸ್ಟಮಲ್ಲಿ ಒಂದು 500 GB ಹಾರ್ಡ್ ಡಿಸ್ಕ್ ಇದೆ ಅಂತಂದರೆ, ನಾವು ಈ ವರ್ಚುವಲ್ ಮಿಷಿನ್ ರನ್ ಮಾಡೋದಕ್ಕೆ ಎಷ್ಟು GB ಬೇಕು ಅಪ್ರಾಕ್ಸಿಮೇಟ್ಲಿ ಅಷ್ಟು GB ಸೆಲೆಕ್ಟ್ ಮಾಡಿಕೊಂಡು ಕ್ರಿಯೇಟ್ ಅ ವರ್ಚುವಲ್ ಹಾರ್ಡ್ ಡಿಸ್ಕ್ ಅಂತ ಬರುತ್ತಲ್ಲ, ಅದರಲ್ಲಿ ಫಾರ್ ಎಕ್ಸಾಂಪಲ್ ನಾನೀಗ 50 GB ಕೊಟ್ಕೊಳ್ತೀನಿ. 50 GB ವರ್ಚುವಲಿ ನನಗೆ ಅಲೋಕೇಟ್ ಆಗುತ್ತೆ. ಬಟ್ ಕಂಪ್ಲೀಟಾಗಿ 50 GB ನಾನು ಕ್ಯಾಪ್ಚರ್ ಮಾಡ್ಕೊಳ್ಳೋದಿಲ್ಲ. ನಾನು ಉಪಯೋಗಿಸ್ತಾ ಡೇಟಾಗಳೆಲ್ಲ ಲೋಡ್ ಆದಾಗ ನನಗೆ 50 GB ಫುಲ್ ಆಗ್ತಾ ಬರುತ್ತೆ. ಓಕೆ, 50 GB ತೊಗೊಂಡಿದ್ದೀನಿ. ನೆಕ್ಸ್ಟ್ ಬಂದು ಯೂಸ್ ಅನ್ ಎಕ್ಸಿಸ್ಟಿಂಗ್ ವರ್ಚುವಲ್ ಹಾರ್ಡ್ ಡಿಸ್ಕ್ ಅಂದರೆ, ಆಲ್ರೆಡಿ ನಿಮ್ಮ ಹತ್ರ ಇವಾಗೇನು ಕ್ರಿಯೇಟ್ ಮಾಡ್ತಿದ್ದೀವಿ ಈ ಥರ ಮುಂಚೆ ಯಾವಾಗಲಾದ್ರು ಕ್ರಿಯೇಟ್ ಮಾಡಿದರೆ ಆ ಹಾರ್ಡ್ ಡಿಸ್ಕ್ನ ನೀವು ಇಲ್ಲಿ ಇನ್ಸ್ಟಾಲ್ ಮಾಡ್ಕೊಬೋದು. ಇನ್ನೊಂದು ಅಟ್ಯಾಚ್ ಅ ವರ್ಚುವಲ್ ಹಾರ್ಡ್ ಡಿಸ್ಕ್ ಲೇಟರ್ ಅಂತಂದರೆ, ಇವಾಗ ಜಸ್ಟ್ ಮಿಷಿನ್ ಕ್ರಿಯೇಟ್ ಮಾಡಿ ಹಾರ್ಡ್ ಡಿಸ್ಕ್ನ ಆಮೇಲೆ ಇನ್ಸ್ಟಾಲ್ ಮಾಡ್ಕೊಳ್ಳಿ ಅಂತ ಬರುತ್ತೆ. ಸೊ ನಾನೇನು ಮಾಡ್ತಿದ್ದೀನಿ, 50 GB ಅಲೋಕೇಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಕೊಟ್ಟೆ. ಈ ಆಪ್ಷನಲ್ಲಿ ನೀವು ಈಗ ಒಂದು ಫಿಸಿಕಲ್ ಕಂಪ್ಯೂಟರ್ ಇದ್ದರೆ ನೀವು ಯಾವ ಥರ OS ಇನ್ಸ್ಟಾಲ್ ಮಾಡ್ತೀರಾ ಹೇಳಿ. ಸಿಸ್ಟಮ್ನ ಅಸೆಂಬಲ್ ಮಾಡಿ ಅದಕ್ಕೆ DVD ಹಾಕ್ತೀರಾ, ಇಲ್ಲ ಪೆನ್ ಡ್ರೈವ್ ಹಾಕ್ಬಿಟ್ಟು ಇನ್ಸ್ಟಾಲ್ ಮಾಡ್ತೀರಾ. ಸೊ ಇದರಲ್ಲೂ ಹಾಗೆಯೇ ಸೇಮ್ ವೇ ಇನ್ಸ್ಟಾಲ್ ಆನ್ ಆಪರೇಟಿಂಗ್ ಸಿಸ್ಟಮ್ ಫ್ರಮ್ ಅ ಬೂಟಬಲ್ CD ಆರ್ DVD ROM ಇದನ್ನು ಸೆಲೆಕ್ಟ್ ಮಾಡಿಕೊಂಡು ನೀವೇನು ಮಾಡ್ತೀರಾ, .iso ಫೈಲ್ ಬೇಕಿದ್ದಕ್ಕೆ. ನಂದು ಇನ್ನೊಂದು ವೀಡಿಯೋದಲ್ಲಿ ತೋರಿಸಿದ್ದೀನಿ ISO ಫೈಲ್ ಹೇಗೆ ಡೌನ್ಲೋಡ್ ಮಾಡೋದು ಅಂತ ಮೈಕ್ರೋಸಾಫ್ಟ್ ವೆಬ್ಸೈಟಿಂದ. ಸೊ ಈ ಇಮೇಜ್ ಫೈಲ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿದಾಗ ನಿಮಗೆ ಕೇಳುತ್ತದು, ಅಂದರೆ ಎಲ್ಲಿ ಸ್ಟೋರ್ ಆಗಿದೆ ನೀವು ಅದನ್ನು ಮ್ಯಾಪ್ ಮಾಡಬೇಕು, ಅಂದರೆ ISO ಫೈಲ್ ಎಲ್ಲಿದೆ ಅಂತ. ಸೊ ನಾನೇನು ಮಾಡ್ತೀನಿ, ಕ್ಲಿಕ್ ಮಾಡಿದಾಗ ನಾನು ವಿಂಡೋಸ್ 10 ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ. ವಿಂಡೋಸ್ 10 ISO ಫೈಲ್ನ ಸೆಲೆಕ್ಟ್ ಮಾಡಿಕೊಂಡು ಓಪನ್ ಕೊಡ್ತಿದ್ದೀನಿ. ಓಪನ್ ಕೊಟ್ಟ ಮೇಲೆ ನೆಕ್ಸ್ಟ್ ಕೊಡಿ. ಇಲ್ಲಿ ರಿವ್ಯೂ ಮಾಡಬೇಕಾಗುತ್ತೆ, ಅಂದರೆ ನೀವೇನು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಸ್ಟೆಪ್ಸ್ ಎಲ್ಲನೂ. ನೆಕ್ಸ್ಟ್ ಫಿನಿಶ್ ಕೊಡಿ. ಫಿನಿಶ್ ಕೊಟ್ಟಾಗ ಇವಾಗ ಏನಾಯಿತು, ವರ್ಚುವಲಿ ಒಂದು ಮಿಷಿನ್ನ ಕ್ರಿಯೇಟ್ ಮಾಡಿದ್ರಿ, ಅದರೊಳಗಡೆಗೆ ಒಂದು ISO ಫೈಲ್ನ ಹಾಕಿಟ್ಟಿದ್ದೀರಾ. ಮಿಷಿನ್ ಕ್ರಿಯೇಟ್ ಆಗಿದೆ, ಬಟ್ OSನ ಇನ್ಸ್ಟಾಲೇಷನ್ ಆಗಿಲ್ಲ. ಸೊ ಏನು ಮಾಡ್ತೀರಾ, ರೈಟ್ ಕ್ಲಿಕ್ ಮಾಡಿಬಿಟ್ಟು ಕನೆಕ್ಟ್ ಕೊಡಿ. ಕನೆಕ್ಟ್ ಕೊಟ್ಟಾಗ ಇದ್ರದ್ದು ವಿಂಡೋ ಬರುತ್ತೆ. ಇದು ನಿಮ್ಮ ಇವಾಗ ಏನು ನೀವೊಂದು ಬೇರೆ ಮಿಷಿನ್ ಕ್ರಿಯೇಟ್ ಮಾಡ್ತಿರಲ್ಲ ಆ ಸ್ಕ್ರೀನ್ ಥರ ಆ ಥರ ಕನ್ಸಿಡರ್ ಮಾಡ್ಕೋಬೇಕು ಇದನ್ನು. ಸ್ಟಾರ್ಟ್ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಒಂದು ಹೊಸ ಸಿಸ್ಟಮ್ ಹೆಂಗೆ ಸ್ಟಾರ್ಟ್ ಆಗುತ್ತೋ ಅದೇ ಥರನೇ ಸ್ಟಾರ್ಟ್ ಆಗುತ್ತೆ. ಅಂದರೆ OS ಹಾಕಬೇಕಾದ್ರೆ ಹೇಗೆ ಸ್ಟಾರ್ಟ್ ಆಗುತ್ತೋ ಹಾಗೆ. ಇವಾಗ ನೋಡಿ, ಅದು ನಾವು ISO ಫೈಲ್ ಹಾಕಿದ್ವಲ್ಲ ಅದರಿಂದ ಬೂಟ್ ಆಗುತ್ತೆ. ISO ಫೈಲಿಂದ ಸ್ಟಾರ್ಟ್ ಆಗುತ್ತೆ OS ಬೂಟ್ ಆಗೋದಕ್ಕೆ. ಇಲ್ಲಿಂದ ಸೇಮ್ ಸ್ಟೆಪ್ಪು, ನೀವು ಹೇಗೆ ಫಾರ್ಮ್ಯಾಟ್ ಮಾಡಿ ಇನ್ಸ್ಟಾಲೇಷನ್ ಮಾಡ್ತೀರಾ ಅದೇ ಥರನೇ. ಓಕೆ, ಸೊ ಹೈಪರ್-ವಿ ಇನ್ಸ್ಟಾಲ್ ಮಾಡೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೀನಿ. ಆ ಫೀಚರ್ಸ್ನ ಎನೇಬಲ್ ಮಾಡ್ಕೊಳ್ಳಿ. ಕಂಟ್ರೋಲ್ ಪ್ಯಾನಲ್ಗೆ ಹೋಗಿ, ಪ್ರೋಗ್ರಾಮ್ಸ್ಗೆ ಹೋಗಿ, ಟರ್ನ್ ಆನ್ ವಿಂಡೋಸ್ ಫೀಚರ್ಸ್ ಆನ್ ಆರ್ ಆಫಲ್ಲಿ ಹೈಪರ್-ವಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಆದಮೇಲೆ ಸಿಸ್ಟಮ್ ರೀಸ್ಟಾರ್ಟ್ ಕೇಳುತ್ತೆ. ರೀಸ್ಟಾರ್ಟ್ ಮಾಡಾದ್ಮೇಲೆ ಹೈಪರ್-ವಿ ಓಪನ್ ಮಾಡಿ. ಸೊ ಇವಾಗ ಹೇಗೆ ಮಿಷಿನ್ ಕ್ರಿಯೇಟ್ ಮಾಡಿದ್ವಿ ಹಾಗೆ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಇದು ನಾರ್ಮಲ್ ಸ್ಟೆಪ್ಸ್ ಥರನೇ. ನೀವೇನಾದರೂ ಯಾವುದೋ ಸಾಫ್ಟ್ವೇರ್ ಟೆಸ್ಟಿಂಗ್ ಮಾಡಬೇಕು ಅಂತಂದರೆ ನಿಮ್ಮ ಫಿಸಿಕಲ್ ಮಿಷಿನ್ ಯೂಸ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಈ ಥರ ವರ್ಚುವಲ್ ಮಿಷಿನ್ ಕ್ರಿಯೇಟ್ ಮಾಡಿಕೊಂಡು ಕೂಡ ನೀವು ಮಾಡ್ಬೋದು. ಇದು ಮಾಡಿಕೊಂಡ್ರೆ ನಿಮಗೆ ಸ್ವಲ್ಪ ಸುಲಭ ಅನಿಸುತ್ತೆ. ಏನೇ ಚೇಂಜಸ್ ಬೇಕಾದರೂ ನಾವು ಇಮಿಡಿಯೇಟ್ ಚೇಂಜಸ್ ಮಾಡ್ಕೋಬೋದು. ಮತ್ತು ಇವಾಗ ನಾವೇನು ಒಂದು ಸಿಸ್ಟಮ್ ಕ್ರಿಯೇಟ್ ಮಾಡ್ತೀವಲ್ವ, ಆ ಸಿಸ್ಟಮ್ ಕ್ರಿಯೇಟ್ ಮಾಡಿದಾಗ ಏನಿರುತ್ತೆ ಬೇಸ್ OS ಯಾವುದೂ ಇನ್ಸ್ಟಾಲೇಷನ್ ಆಗಿರಬಾರ್ದು. ಸಾಫ್ಟ್ವೇರ್ಗಳು ಜಸ್ಟ್ ಸ್ಟಾಕ್ OS ಬರುತ್ತಲ್ಲ ಆ ಥರನೇ ಅದನ್ನು ನೀವು ಚೆಕ್ ಪಾಯಿಂಟ್ ಮಾಡ್ಕೊಬೋದು. ಅದು ಮುಂದೆ ಹೋಗ್ತಾ ಹೇಳ್ಕೊಡ್ತೀನಿ ಯಾವ ಥರ ಅಂತ. ಸೊ ಅದನ್ನು ಮಾಡ್ಕೊಂಡಾಗ ಏನಾಗುತ್ತೆ, ನೀವೇನೇ ಸಾಫ್ಟ್ವೇರ್ ಚೇಂಜಸ್ ಮಾಡಿದ್ರು ಕೂಡ ರಿವರ್ಟ್ ಮಾಡಿಕೊಂಡ್ರೆ ಒರಿಜಿನಲ್ ವರ್ಷನ್ ಏನಿತ್ತು ಅಲ್ಲಿಗೆ ಬರುತ್ತೆ. ಓಕೆ, ಸೊ ಇದು ಕ್ಲೋಸ್ ಮಾಡೋಣ. ಫಸ್ಟು ಲ್ಯಾಂಗ್ವೇಜ್ ಇನ್ಸ್ಟಾಲ್ ಬಂದು ಇಂಗ್ಲೀಷ್ ಯುನೈಟೆಡ್ ಸ್ಟೇಟ್ಸ್ ಇರಲಿ. ಟೈಮ್ ಆ್ಯಂಡ್ ಕರೆನ್ಸಿ ಫಾರ್ಮ್ಯಾಟ್ ಬಂದು ಇಂಗ್ಲೀಷ್ ಇಂಡಿಯಾ ಬರುತ್ತೆ. ಸೊ ಇಂಗ್ಲೀಷ್ ಇಂಡಿಯಾ ಸೆಲೆಕ್ಟ್ ಮಾಡ್ಕೊಳ್ಳಿ ಯಾವಾಗಲೂ. ಇಂಗ್ಲೀಷ್ ಇಂಡಿಯಾ ಓಕೆ. ಇಲ್ಲಿ ಇದು ಕೀಬೋರ್ಡ್ ಇನ್ಪುಟ್ ಮೆಥಡ್ ಬಂದು ಇಂಗ್ಲೀಷ್ ಇಂಡಿಯಾ ತೊಗೊಂಡಿರುತ್ತೆ ಬೈ ಡಿಫಾಲ್ಟಾಗೆ. ನೆಕ್ಸ್ಟ್ ಕ್ಲಿಕ್ ಮಾಡಿ, ಇನ್ಸ್ಟಾಲ್ ನೌ ಕ್ಲಿಕ್ ಮಾಡಿ. ಇಲ್ಲಿಂದ ಸೇಮ್ ಲೈಕ್ ನೀವು OS ಹೇಗೆ ಇನ್ಸ್ಟಾಲ್ ಮಾಡ್ತೀರ ಹಾಗೆಯೇ
ವೀಡಿಯೋ ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡ್ತೀನಿ, ಯಾಕೆ ತುಂಬ ಟೈಮ್ ತೊಗೊಳ್ತಿದ್ದು. ಇಲ್ಲಿ ಸದ್ಯಕ್ಕೆ ಐ ಡೋಂಟ್ ಹ್ಯಾವ್ ಪ್ರಾಡಕ್ಟ್ ಕೀ ಕೊಡಿ. ಇಲ್ಲಿ ನೋಡಿ, ಇದು ವರ್ಷನ್ಗಳಿದೆ. ಯಾವ ವರ್ಷನ್ ಬೇಕು ನಿಮಗೆ, ಐ ಮೀನ್ ಯಾವ ಫ್ಲೇವರ್ ಆಫ್ ವಿಂಡೋಸ್ 10 ಬೇಕು ನಿಮಗೆ. ವಿಂಡೋಸ್ 10 ಹೋಮ್ ಎಡಿಷನ್ ಬರುತ್ತೆ, ಎಜುಕೇಷನ್ ಬರುತ್ತೆ, ಪ್ರೊಫೆಷನಲ್ ಬರುತ್ತೆ. ಸೊ ನಾನು ಪ್ರೋ ತೊಗೊಳ್ತಾ ಇದ್ದೀನಿ, ವಿಂಡೋಸ್ 10 ಪ್ರೋ. ನೆಕ್ಸ್ಟ್ ಕ್ಲಿಕ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಆದಮೇಲೆ ದ ಲೈಸೆನ್ಸ್ ಅಗ್ರಿಮೆಂಟ್ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಬೈ ಡಿಫಾಲ್ಟ್ ಆಗಿ ಅನ್ಚೆಕ್ ಆಗಿರುತ್ತೆ. ನೆಕ್ಸ್ಟ್ ಕ್ಲಿಕ್ ಮಾಡಿ. ಆಮೇಲೆ ಕಸ್ಟಮ್ ಇನ್ಸ್ಟಾಲೇಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದರಲ್ಲಿ ನಾವು ಸೆಟ್ ಮಾಡಿದ್ನಲ್ಲ 50 GB ಸ್ಟೋರೇಜ್, ಕ್ಲಿಕ್ ಮಾಡಿ, ನ್ಯೂ ಕ್ಲಿಕ್ ಮಾಡಿ, ಅಪ್ಲೈ ಕೊಡಿ. ನಾನು ಫುಲ್ ಎಂಟೈರ್ ಡಿಸ್ಕ್ನೇ ನಾನು OSಗೆ ಹಾಕ್ತಾಯಿದ್ದೀನಿ. ಸೊ 49 GB ಬಂತಲ್ಲ, ಇದು C ಡ್ರೈವ್ ತೊಗೊಳುತ್ತೆ. ನೆಕ್ಸ್ಟ್ ಕೊಟ್ಟೆ. ಸೊ ಇದೇ ಥರನೇ ನಿಮಗೆ ಲೈಕ್ ನಾರ್ಮಲ್ ಇನ್ಸ್ಟಾಲೇಷನ್ ಹೇಗಾಗುತ್ತೆ ಅದೇ ಥರನೇ ಸ್ಟಾರ್ಟ್ ಆಗುತ್ತೆ. ಇದು ತುಂಬ ಬೇಗ ಆಗುತ್ತೆ ಆ್ಯಕ್ಚುಲಿ, ಕಂಪೇರ್ ಟು ಫಿಸಿಕಲ್ ಹಾರ್ಡ್ವೇರ್ಗಿಂತ ಇದರಲ್ಲಿ ಬೇಗ ಆಗುತ್ತೆ, ತುಂಬ ವರ್ಚುವಲ್ ಮಿಷಿನ್ ಆಗಿರೋದ್ರಿಂದ. ನೋಡಿ ಎಷ್ಟು ಬೇಗ ಕಂಪ್ಲೀಟ್ ಆಯ್ತು. ಇವಾಗ ಆಲ್ಮೋಸ್ಟ್ 91% ಆಗಿದೆ. ಇದು ನಾವೇನು ಸೇಮ್ ಫಿಸಿಕಲ್ ಮಿಷಿನ್ ಇನ್ಸ್ಟಾಲ್ ಮಾಡ್ತೀವಿ, ಸೇಮ್ ಟೈಪ್ ಅಷ್ಟೇ. ಇದರಲ್ಲಿ CD ಇಲ್ಲ, DVD ಇಲ್ಲ, ಪೆನ್ ಡ್ರೈವ್ ಹಾಕಿ ಇನ್ಸ್ಟಾಲೇಷನ್ ಮಾಡ್ತೀವಿ. ಇದರಲ್ಲಿ ISO ಫೈಲ್ ಹಾಕ್ಬಿಟ್ಟು ಇನ್ಸ್ಟಾಲೇಷನ್ ಮಾಡ್ತೀವಿ. ಸೊ ಬೇಗ ಆಗುತ್ತೆ. ನೀವು ಯಾವ OS ಬೇಕಾದ್ರೆ ಇನ್ಸ್ಟಾಲ್ ಮಾಡ್ಕೊಬೋದು ಇದರಲ್ಲಿ. ಲೈಕ್ ಲಿನಕ್ಸಲ್ಲಿ ತುಂಬ ಫ್ಲೇವರ್ಸ್ ಬರುತ್ತಲ್ಲ, ಫೆಡೋರಾ, ಉಬಂಟು. ಸೊ ಲಿನಕ್ಸ್ OS ರನ್ ಮಾಡ್ಬೋದು. ಸೊ ಒಳ್ಳೊಳ್ಳೆ ಫೀಚರ್ಸ್ ಚೆನ್ನಾಗಿರುತ್ತೆ. ಇನ್ನೇನು ಮುಗಿತಾ ಬಂತು, 98% ಆಯಿತು. ಸೇಮ್ ಲೈಕ್ ನೆಕ್ಸ್ಟ್ ಇನ್ನೇನು ಬರುತ್ತೆ ಲೈಕ್ ನಾರ್ಮಲ್ OS ಇನ್ಸ್ಟಾಲೇಷನ್ ಮಾಡಿದಾಗ ಅಷ್ಟೇ. ಸೊ ಈ ಥರ ನೀವು ಮಲ್ಟಿಪಲ್ OSಗಳನ್ನ ಇಟ್ಕೊಂಡು ರನ್ ಮಾಡ್ಬೋದು. ನಿಮ್ಮ ಫಿಸಿಕಲ್ ಸಿಸ್ಟಮ್ ಏನಿರುತ್ತೆ, ಫಿಸಿಕಲ್ ಮೆಮೊರಿ ಲೈಕ್ ರ್ಯಾಮ್, ಪ್ರೊಸೆಸರ್ಸ್ ಮತ್ತು ಸ್ಟೋರೇಜ್ ಇರುತ್ತಲ್ಲ, ಅದನ್ನೇ ಯೂಸ್ ಮಾಡಿಕೊಂಡು ನೀವು ಸಿಸ್ಟಮ್ನ ರನ್ ಮಾಡ್ತೀರಾ. ವರ್ಚುವಲ್ ಮಿಷಿನ್ ಕ್ರಿಯೇಟ್ ಮಾಡಿ ರನ್ ಮಾಡ್ತೀರಾ. ಸೊ ಮಲ್ಟಿಪಲ್ ಮಿಷಿನ್ಗಳು ಕ್ರಿಯೇಟ್ ಮಾಡ್ಕೋಬೋದು. ನಿಮ್ಮ ಹತ್ರ 16 GB ರ್ಯಾಮ್ ಇತ್ತು ಅಂತಂದರೆ ನೀವೊಂದು 2 GB ಏನು ಕೊಟ್ಕೊಂಡು ಹೋದ್ರೂ ಆಲ್ಮೋಸ್ಟ್ ನಿಮಗೆ ಒಂದೇ 4 to 5 ಸಿಸ್ಟಮ್ ಮಾಡ್ಕೊಬೋದು. ನೋಡಿ, ತುಂಬ ಜಾಸ್ತಿ ಕ್ರಿಯೇಟ್ ಮಾಡೋಕ್ಕೆ ಹೋದರೆ ನಿಮಗೆ ಫಿಸಿಕಲ್ ಮಿಷಿನ್ ಸ್ಲೋ ಆಗುತ್ತೆ. ಅದಕ್ಕೆ ಸೊ ಅದಕ್ಕೆ ಎಷ್ಟು ಬೇಕು ಅಷ್ಟು ಮಾತ್ರ ನಿಮ್ಮ ಟೆಸ್ಟಿಂಗ್ ಪರ್ಪಸ್ಗೆ ಯೂಸ್ ಮಾಡ್ಕೊಬೋದು. ಸೊ ಇಲ್ಲಿಗೆ Hyper-V ಹೇಗೆ ಇನ್ಸ್ಟಾಲೇಷನ್ ಮಾಡೋದು, Hyper-V ಇನ್ಸ್ಟಾಲೇಷನ್ ಆದಮೇಲೆ ಅದನ್ನು ಹೇಗೆ ಒಳಗಡೆ ಮಿಷಿನ್ ಕ್ರಿಯೇಟ್ ಮಾಡೋದು, ಮತ್ತು OS ಹೇಗೆ ಇನ್ಸ್ಟಾಲ್ ಮಾಡೋದು ನೋಡಿದ್ವಿ. ಓಕೆ, ಸೊ ಥ್ಯಾಂಕ್ ಯು. ಇದು ಮತ್ತೆ ರೀಸ್ಟಾರ್ಟ್ ಆಗ್ತಿದೆ. ಏನಕ್ಕೆ ಅಂತಂದ್ರೆ ನಾನು CD ರಿಮೂವ್ ಮಾಡಿಲ್ಲ ಅದರಲ್ಲಿ. CD ರಿಮೂವ್ ಮಾಡಿದ್ರೆ ಅದು ಮತ್ತೆ ಅದರಿಂದ ಬೂಟ್ ಆಗೋದಿಲ್ಲ. ನೋಡಿ, ಅದು ನೋಡೋಣ ಬನ್ನಿ. ಜಸ್ಟ್ ಏನಿದೆ, ರೈಟ್ ಕ್ಲಿಕ್ ಮಾಡಿ, ಸೆಟ್ಟಿಂಗ್ಸ್ಗೆ ಹೋಗಿ, ಸೆಟ್ಟಿಂಗ್ಸಲ್ಲಿ ಹೋಗ್ಬಿಟ್ಟು ಡ್ರೈವ್ ಇರುತ್ತಲ್ಲ ಇಲ್ಲಿದೆ ನೋಡಿ, ಇದನ್ನು ನನ್ನ ಕೊಟ್ಬಿಡಿ. ಆವಾಗ ಅದೇನಾಗುತ್ತೆ, ಮತ್ತೆ ಬೂಟ್ ಆಗಬೇಕಾದ್ರೆ ವಿಂಡೋಸ್ನಿಂದ ಬೂಟ್ ಆಗೋದಿಲ್ಲ. ನಾರ್ಮಲ್ OS ಇನ್ಸ್ಟಾಲೇಷನ್ ಆಗಿರುತ್ತಲ್ಲ ಆ OSನಿಂದ ಬೂಟ್ ಆಗುತ್ತೆ. ಜಸ್ಟ್ ಅಪ್ಲೈ ಮಾಡಿ, ಓಕೆ ಕೊಡಿ, ಜಸ್ಟ್ ಕನೆಕ್ಟ್ ಕೊಡಿ. ನೋಡಿ, ನಿಮಗೆ ಇವಾಗ ವಿಂಡೋಸ್ 10 ಮಿಷಿನ್ ರೆಡಿ ಆಯಿತು. ಒಂದು ವಿಂಡೋಸ್ 10 ಒಳಗಡೆ, ಫಿಸಿಕಲ್ ಮಿಷಿನ್ ಒಳಗಡೆ ಇನ್ನೊಂದು ವಿಂಡೋಸ್ 10 ವರ್ಚುವಲ್ ಮಿಷಿನ್ ರೆಡಿ ಆಗಿದೆ. ಸೊ ತುಂಬ ಬೆನಿಫಿಟ್ ಅನಿಸುತ್ತೆ Hyper-Vಯಲ್ಲಿ ಈ ಥರ ಮಾಡೋದು. ಇದು ಇನ್ಬಿಲ್ಟ್, ಯಾವುದೇ ಥರ್ಡ್ ಪಾರ್ಟಿ ಟೂಲ್ ಅಲ್ಲ, ಮೈಕ್ರೋಸಾಫ್ಟ್ ಅವರ ಇನ್ಬಿಲ್ಟು. ಇದು ಬಿಟ್ಟರೆ ಬೇರೆ ಬೇರೆ ಬರುತ್ತೆ, ಲೈಕ್ VMware ಬರುತ್ತೆ, ಮತ್ತು Oracle ವರ್ಚುವಲ್ ಬಾಕ್ಸ್ ಬರುತ್ತೆ. ಸೊ ಈ ಥರ ನೀವು ವರ್ಚುವಲೇಷನ್ ಕ್ರಿಯೇಟ್ ಮಾಡ್ಕೊಬೋದು, ವರ್ಚುವಲ್ ಮಿಷಿನ್ ಕ್ರಿಯೇಟ್ ಮಾಡ್ಬೋದು. ಓಕೆ, ಥ್ಯಾಂಕ್ ಯು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಬಾಯ್.